ಪ್ರೀತಿಯ ಪೋಷಕರೇ ನಮಸ್ಕಾರ. ಈ ದಿನ ನಾವು ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋಣ. ಇದು 2 ಭಾಗಗಳ ವಿಡಿಯೋ ಸರಣಿ. ಮೊದಲನೇ ಭಾಗದಲ್ಲಿ ಮಕ್ಕಳ ಸುರಕ್ಷತೆ ನಿಯಮಗಳು ಹಾಗೂ ಸುರಕ್ಷಿತ ವಯಸ್ಕರ ಬಗ್ಗೆ ತಿಳಿಯೋಣ. ಮಕ್ಕಳು ದೈಹಿಕ, ಮಾನಸಿಕ ಮತ್ತು ಲೈಂಗಿಕ ಹೀಗೆ ವಿವಿಧ ಬಗೆಯ ಕಿರುಕುಳಕ್ಕೆ ಒಳಗಾಗುತ್ತಾರೆ. ಮಕ್ಕಳ ಸುರಕ್ಷತೆ ಅಂದರೆ ಮಕ್ಕಳು ಎಲ್ಲೇ ಇರಲಿ, ಹೇಗೆ ಇರಲಿ, ಅವರು ಯಾವುದೇ ರೀತಿಯ ತೊಂದರೆಗೆ ಒಳಗಾಗದಂತೆ ಸುರಕ್ಷತೆಯಿಂದ ಬದುಕುವುದು ಅವರ ಹಕ್ಕಾಗಿರುತ್ತದೆ. ಮಕ್ಕಳು ನಮ್ಮನ್ನು ನೋಡಿ ಭಯ ಪಟ್ಟುಕೊಳ್ಳುತ್ತಾರೆ. ಒಂದು ವೇಳೆ ಅವರು ಯಾವುದೇ ರೀತಿಯ ತೊಂದರೆ ಅಥವಾ ಕಿರುಕುಳ ಎದುರಿಸುತ್ತಿದ್ದರೂ ಸಹ ನಮ್ಮ ಬಳಿ ಹೇಳಿಕೊಳ್ಳಲು ಹಿಂಜರಿಯುತ್ತಾರೆ. ಎಲ್ಲ ಮಕ್ಕಳಿಗೂ ನಮ್ಮ ಪ್ರೀತಿ ಮತ್ತು ಕಾಳಜಿ ಬೇಕಾಗಿದೆ. ಎಲ್ಲ ಮಕ್ಕಳನ್ನು ಗೌರವಿಸಿ, ಅವರು ಹೇಳುವ ಮಾತುಗಳನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ, ಅವರ ಭಾವನೆಗಳಿಗೆ ಸ್ಪಂದಿಸಿ. ಹೀಗೆ ಮಾಡುವುದರಿಂದ ಅವರಿಗೆ ಸುರಕ್ಷತೆಯ ವಾತಾವರಣ ಕಲ್ಪಿಸಿಕೊಡಬಹುದು. ಮಕ್ಕಳಿಗೆ ಸರಿಯಾದ ಮತ್ತು ನಿಖರವಾದ ಮಾಹಿತಿಗಳನ್ನು ನೀಡುವುದು ಬಹಳ ಮುಖ್ಯ. ಹೀಗೆ ಮಾಡಿದಾಗ ಅವರಿಗೆ ನಮ್ಮ ಮೇಲೆ ಭರವಸೆ, ವಿಶ್ವಾಸ ಮೂಡುತ್ತದೆ ಮತ್ತು ಅವರು ಯಾವುದೇ ತೊಂದರೆಯ ಪರಿಸ್ಥಿತಿಯಲ್ಲಿದ್ದರೂ ಅದನ್ನು ಗುರುತಿಸಿ ನಮ್ಮ ಬಳಿಗೆ ಸಹಾಯ ಕೇಳಲು ಬರುತ್ತಾರೆ. ಲೈಂಗಿಕ ಸುರಕ್ಷತೆಗಾಗಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಹಾಗೂ ಎಲ್ಲ ವರ್ಗದ ಮಕ್ಕಳಿಗೂ ವೈಯಕ್ತಿಕ ಸುರಕ್ಷತೆಯ ನಿಯಮಗಳ ಬಗ್ಗೆ ತಿಳಿಸುವುದು ಅಗತ್ಯ. ಏಕೆಂದರೆ ಸಂಶೋಧನೆಗಳ ಪ್ರಕಾರ ಹೆಣ್ಣು ಮಕ್ಕಳಷ್ಟೇ ಗಂಡು ಮಕ್ಕಳು ಸಹ ಲೈಂಗಿಕ ಕಿರುಕುಳಕ್ಕೆ ಬಲಿಯಾಗುತ್ತಿದ್ದಾರೆ. ಮೊದಲಿಗೆ ಮಕ್ಕಳಿಗೆ ದೇಹದ ಎಲ್ಲ ಭಾಗಗಳು, ಬಾಯಿಯೂ ಸೇರಿದಂತೆ ದೇಹದ ಖಾಸಗಿ ಭಾಗಗಳ ಬಗ್ಗೆ ಅವುಗಳ ಸರಿಯಾದ ಹೆಸರುಗಳನ್ನು ಹೇಳಿಕೊಡುವುದು ಮುಖ್ಯ. ದೇಹದ ಈ ಭಾಗಗಳಿಗೆ ಛೀ, ತೂ, ಶೇಮ್ ಎಂದು ಹೇಳುವ ಬದಲು ಇದು ಸುಸು ಮಾಡುವ ಜಾಗ, ಇದು ಪಾಟಿ ಮಾಡುವ ಜಾಗ ಎಂದು ಹೇಳಿಕೊಡಬಹುದು. ದೇಹದ ಯಾವುದೇ ಭಾಗದಲ್ಲೂ ಅವಮಾನವಿಲ್ಲ. ನಮ್ಮ ದೇಹದ ಎಲ್ಲ ಭಾಗಗಳು ಅದರದ್ದೇ ಆದ ಕಾರ್ಯ ನಿರ್ವಹಿಸುತ್ತವೆ. ಆದ್ದರಿಂದ ನಮ್ಮ ಮತ್ತು ಇತರರ ದೇಹದ ಎಲ್ಲ ಭಾಗಗಳನ್ನು ಗೌರವಿಸುವುದು ಮುಖ್ಯ. ಮಕ್ಕಳು ಕೆಲವೊಮ್ಮೆ ಹುಟ್ಟಿನ ಬಗ್ಗೆ, ಲೈಂಗಿಕ ವಿಚಾರಗಳ ಬಗ್ಗೆ ಪ್ರಶ್ನೆ ಕೇಳುತ್ತಾರೆ. ಉದಾಹರಣೆಗೆ, ನಾನು ಹೇಗೆ ಹುಟ್ಟಿದೆ ಎಂದು. ಈ ರೀತಿ ಪ್ರಶ್ನೆಗಳಿಗೆ ನಾಚಿಕೆ, ಮುಜುಗರ ಇಲ್ಲದೆ ಸರಳವಾಗಿ ಸೂಕ್ತ ಉತ್ತರ ನೀಡುವುದು ಹೇಗೆ ಎಂದು ನಮಗೆ ತಿಳಿದಿರಬೇಕು. ಮಕ್ಕಳಿಗೆ ನಾವು ವೈಯಕ್ತಿಕ ಸುರಕ್ಷತೆ ನಿಯಮಗಳನ್ನು ಕಲಿಸುವಾಗ 3 ಮುಖ್ಯ ನಿಯಮಗಳ ಬಗ್ಗೆ ತಿಳಿಸಬಹುದು. ಮೊದಲಿಗೆ ಬಟ್ಟೆ ಧರಿಸುವ ನಿಯಮ. ನಮ್ಮ ದೇಹದ ಖಾಸಗಿ ಭಾಗಗಳನ್ನು ಬಟ್ಟೆಯಿಂದ ಮುಚ್ಚಿರುವುದು. ಈ ಭಾಗಗಳಲ್ಲಿ ನಾಚಿಕೆ ಅಥವಾ ಅವಮಾನ ಇದೆ ಎಂದಲ್ಲ. ಇದು ನಾವೆಲ್ಲರೂ ಬದುಕುವ ಒಂದು ರೀತಿ. ಎರಡನೆಯದಾಗಿ ಸ್ಪರ್ಶಿಸುವ ಅಥವಾ ಮುಟ್ಟುವ ನಿಯಮ. ನಮ್ಮ ದೇಹದ ಖಾಸಗಿ ಭಾಗಗಳನ್ನು ಇತರರ ಮುಂದೆ ಮುಟ್ಟಿಕೊಳ್ಳುವುದಿಲ್ಲ. ಇತರರ ದೇಹದ ಖಾಸಗಿ ಭಾಗಗಳನ್ನು ನಾವು ಮುಟ್ಟಬಾರದು. ಇತರರು ಈ ನಿಯಮವನ್ನು ಪಾಲಿಸಬೇಕು. ಮೂರನೆಯದಾಗಿ ಮಾತನಾಡುವ ನಿಯಮ. ನಾವು ನಮ್ಮ ದೇಹದ ಖಾಸಗಿ ಭಾಗಗಳ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳು, ಅನುಮಾನಗಳಿದ್ದಲ್ಲಿ ಸುರಕ್ಷಿತ ವ್ಯಕ್ತಿಗಳನ್ನು ಕೇಳಬಹುದು. ಕೆಲವು ಸಂದರ್ಭಗಳಲ್ಲಿ ಈ ನಿಯಮಗಳನ್ನು ಅನುಸರಿಸಲು ಸಾಧ್ಯವಾಗದೇ ಇರಬಹುದು. ನಮ್ಮ ದೇಹದ ಖಾಸಗಿ ಭಾಗಗಳಲ್ಲಿ ಏನಾದರೂ ಗಾಯ ಅಥವಾ ಸೋಂಕು ಆದಾಗ ವೈದ್ಯರ ಸಹಾಯ ಬೇಕಾದಲ್ಲಿ ಅವರು ಈ ಭಾಗಗಳನ್ನು ಪರೀಕ್ಷಿಸಲು ಮುಟ್ಟಬಹುದು. ಮಕ್ಕಳಿಗೆ ಸುರಕ್ಷಿತ ವ್ಯಕ್ತಿಗಳು ಎಂದರೆ ಯಾರು ಎಂದು ಸಹ ನಾವು ಹೇಳಬೇಕು. ಯಾವ ವ್ಯಕ್ತಿಗಳು ಈ ಸುರಕ್ಷತಾ ನಿಯಮಗಳನ್ನು ಪಾಲಿಸುತ್ತಾರೋ ಅವರೆಲ್ಲರೂ ಸುರಕ್ಷಿತ ವ್ಯಕ್ತಿಗಳು. ಮಕ್ಕಳೊಂದಿಗೆ ಸುರಕ್ಷಿತ ಮತ್ತು ಅಸುರಕ್ಷಿತ ಸಂದರ್ಭಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಯಾರಾದರೂ ಈ ವೈಯಕ್ತಿಕ ಸುರಕ್ಷತೆ ನಿಯಮವನ್ನು ಮೀರಿದರೆ ಬೇಡ, ನಿಲ್ಲಿಸಿ ಎಂದು ಹೇಳಲು ತಿಳಿಸಿ. ಆ ವ್ಯಕ್ತಿಯಿಂದ, ಆ ಜಾಗದಿಂದ ದೂರ ಹೋಗಲು ಹೇಳಿ ಮತ್ತು ಸುರಕ್ಷಿತ ವ್ಯಕ್ತಿಯ ಬಳಿ ಸಹಾಯ ಕೇಳಲು ತಿಳಿಸಿ. ಈ ಸುರಕ್ಷತೆಯ ನಿಯಮಗಳನ್ನು ಯಾರಾದರೂ ಮೀರಿ ಮಕ್ಕಳೊಂದಿಗೆ ತಪ್ಪಾಗಿ ವರ್ತಿಸಿದಾಗ ಇದರಲ್ಲಿ ಮಕ್ಕಳ ತಪ್ಪು ಏನೂ ಇಲ್ಲ. ಹಾಗೆಯೇ ನಾವು ಮಕ್ಕಳಿಗೆ ಯಾರಾದರೂ ನಿನ್ನ ದೇಹದ ಖಾಸಗಿ ಭಾಗಗಳನ್ನು ಮುಟ್ಟಲು ಅವಕಾಶ ಮಾಡಿಕೊಡಬಾರದು ಎಂದು ಹೇಳಬಾರದು. ಹೀಗೆ ಹೇಳಿದರೆ ಅವರು ಇತರರು ಮಾಡುವ ತಪ್ಪನ್ನು ತಡೆಯುವ ಜವಾಬ್ದಾರಿ ತಮ್ಮದೇ ಎಂದು ಭಾವಿಸುತ್ತಾರೆ ಮತ್ತು ಅದನ್ನು ತಡೆಯಲು ಆಗದಿದ್ದಲ್ಲಿ ಅಪರಾಧ ಭಾವನೆಗೆ ಒಳಗಾಗುತ್ತಾರೆ. ಅದೇ ರೀತಿ ಅಪರಿಚಿತರಿಂದ ಅಪಾಯ ಎಂದು ಹೇಳಬಾರದು. ಏಕೆಂದರೆ ಸಮಾಜದಲ್ಲಿ ಸಾಕಷ್ಟು ಸುರಕ್ಷಿತ ವ್ಯಕ್ತಿಗಳಿದ್ದಾರೆ. ಆದರೂ ಮಕ್ಕಳೊಂದಿಗೆ ಹೀಗೆ ತಪ್ಪಾಗಿ ನಡೆದುಕೊಳ್ಳುವ 97% ತಪ್ಪಿತಸ್ಥರು ಮಕ್ಕಳಿಗೆ ಪರಿಚಯ ಇರುವವರೇ ಆಗಿದ್ದಾರೆ. ಮಕ್ಕಳಿಗೆ ವೈಯಕ್ತಿಕ ಸುರಕ್ಷತೆ ನಿಯಮಗಳನ್ನು ಭಯವಿಲ್ಲದೆ ಕಲಿಸಿ. ಅವರು ತಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಆತಂಕಗೊಳ್ಳದಂತೆ ಆತ್ಮವಿಶ್ವಾಸದಿಂದ ಬದುಕಲು ಸಹಾಯ ಮಾಡಿ. ಈ ವಿಡಿಯೋದ 2ನೇ ಭಾಗದಲ್ಲಿ ಮಗು ಲೈಂಗಿಕ ಶೋಷಣೆಯ ಬಗ್ಗೆ ನಿಮಗೆ ಹೇಳಿದಾಗ ಏನು ಮಾಡಬೇಕು, ನಾವು ಸಹಾಯಕ್ಕಾಗಿ ಸಂಪರ್ಕಿಸಬಹುದಾದ ಸಂಸ್ಥೆಗಳು ಯಾವುವು ಮತ್ತು ಮಕ್ಕಳ ಭಾವನಾತ್ಮಕ ಸುರಕ್ಷತೆಯನ್ನು ಕಾಪಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.